ಎಲ್ಲ ನನ್ನ ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರ. ಇವತ್ತು ನಾವು ಬೆಳಗಾವಿ ಜಿಲ್ಲೆ ಹತ್ತನೇ ತಾಲೂಕಿನ ಅಡವಟ್ಟಿ ಗ್ರಾಮದಲ್ಲಿ ಸುರೇಶ್ ಗುಡ್ದಿನಿ ಅವ್ರ ತೋಟದಲ್ಲಿದ್ದೀವಿ. ಅವ್ರು ಯಾವುದಕ್ಕೆ ಫೇಮಸ್ ಆಗ್ಯಾರಂದ್ರೆ ಈ ಆಡುಗಳ ಸಾಕಾಣಿಕೆಯಲ್ಲಿ ಫುಲ್ ಫೇಮಸ್ ಆಗ್ಯಾರು. ಅವ್ರ ಬಗ್ಗೆ ಆಡುಗಳ ಸಾಕಾಣಿಕೆ ಬಗ್ಗೆ ಒಂದು ಹೆಚ್ಚಿನ ಮಾಹಿತಿ ತಿಳ್ಕೊಬೇಕಂತ ಹೇಳಿ ಇವತ್ತು ಬಂದಿದ್ದೀವಿ ಅಡವಟ್ಟಿ ಗ್ರಾಮಕ್ಕೆ. ನಮಸ್ಕಾರ ಅಕ್ಕ. ನಮಸ್ಕಾರ. ನಂತರ ನಿಮ್ಮ ಹೆಸರು ನಿಮ್ಮ ಪರಿಚಯ ಹೇಳಿಕೊಡ್ರಲೆ. ಪರಿಚಯ ರೀ, ನಾವು ಸುರೇಶ್ ಸಂಗಪ್ಪ ಗುಡ್ದೇನಿ ರೀ. ಹ್ಞೂ ರೀ. ನಾವು ಮೊದಲ ಒಂದು ಆಡುಗಳ ತಳಿ ಮಾಡ್ಬೇಕಂತಂದ್ರೆ ಜವಾರಿ ತಳಿ ಮಾಡಿದ್ವಿ. ಜವಾರಿ ತಳಿ ಮಾಡಿ ಅವು ಗೀರ್ ತಂದು ಬಂದಿದ್ವು. ಅವು ಮಾಡ್ಬೇಕಂತಂದ್ರೆ ಅವು ಸೆಟ್ ಆಗಲಿಲ್ಲ ನಮ್ಗೆ. ಇವು ಆಕಳೊಳಗೆ ಗೀರ್ ಅಂತೇಳಿ ಒಂದು ತಳಿ ಐತ್ರಿ, ಅದ್ರೊಳಗೆ ಆಡುಗಳು ತಗೋ ಒಂದು ಗೀರ್ ಅಂತ ಅನ್ನೋದು ಐತೇನ್ರಿ? ಆಡುಗಳೊಳಗೂ 12 ನಮೂನಿ ಅದಾವ, 12 ನಮೂನಿ ತಳಿ ಇದಾವ. 12 ನಮೂನಿ ತಳಿ ಇದಾವ. ನಮಗೆ ಈಗ ನಮ್ಮ ಸೆಟ್ ಆಗಂಗ ನಾವು ಮಾಡ್ಕೋಬೇಕಾದ್ರೆ ಜವಾರಿ ತಳಿ. ಈಗ 12 ನಮೂನಿ ತಳಿ ಅದಾವ ತಂದ್ರೂ ಈ ನಮ್ಮ ಕ್ಲೈಮೇಟ್ಗೆ ಅಂದ್ರೆ ಈ ಊರ ಕ್ಲೈಮೇಟ್ ವಾತಾವರಣ ಸಂಬಂಧ 12 ನಮೂನಿ ತಳಿಗಳೆಲ್ಲ ಹೊಂದ್ಕೋತಾವನ್ರಿ. ಅವು ಎಲ್ಲರೂ ಮಾಡಿಬಿಟ್ಟಾರ ನಮ್ಮಲ್ಲಿ. ಎಲ್ಲರೂ ಮಾಡ್ಯಾರ. ಮಾಡಿದಕ್ಕಾಗಿ ಈಗ ನಮ್ಮ ಸೆಟ್ ಆಗ್ಬೇಕಾದ್ರೆ ಜವಾರಿ ತಳಿ ಸೆಟ್ ಆಗ. ಜವಾರಿ ತಳಿ ಜವಾರಿ ಆಡಿಗೆ ಮತ್ತು ಅದು ಕ್ರಾಸಿಂಗ್ ಮಾಡ್ಬೇಕಾದ್ರೆ ಅವು ಗೀರ್ ತಂದ ಸ್ಟ್ರಾಂಗ್ ಮಾಡ್ಬೇಕು. ಇಲ್ಲಿ ಆಲ್ಮೋಸ್ಟ್ ಗೀರ್ ತಳಿನೂ ಆಡುಗಳು ಅದಾವನ್ರಿ ಇಲ್ಲಿ. ಇದ್ದು ಅವು ಸ್ವಲ್ಪ ಸಕ್ಸಸ್ ಆಗಲಿಲ್ಲ ನಮ್ಮಲ್ಲಿ. ಎಲ್ಲ ಮಾಡಿಬಿಟ್ಟದ. ಅವು ಸಕ್ಸಸ್ ಆಗ್ಲಕ್ಕೆ ಆಗಲಿಲ್ಲ ಅಂದ್ರೆ ಕಾರಣ ಏನ್ರಿ? ಕಾರಣ ಅಂದ್ರೆ ಈ ವಾತಾವರಣ ಕಾರಣ. ಈಗ ನಮ್ಮ ವಾತಾವರಣ ಹಾರ್ಡ್ ಐತಿ. ಹಾರ್ಡ್ ಇರೋದ್ರಿಂದ ಅವ ಸ್ವಲ್ಪ ರೋಗ ಹೆಚ್ಚು ಬರ್ತಾವ. ಅದಕ್ಕೆ ವಾತಾವರಣ ಇದನ್ನ ತಂಪ ಇರ್ತದೆ. ನಮ್ಮ ಮಡಿ ಏರಿಯಾ ಸ್ವಲ್ಪ ಮಳಿ ಕಮ್ಮಿ ಕಾವು ಬರೋದ್ರಿಂದ ಅವು ಸ್ವಲ್ಪ ನೆಗಡಿ, ಕೆಮ್ಮ ಮತ್ತು ಈಗ ಅನೇಕ ನಮೂನಿ ರೋಗ ಅಟ್ಯಾಚ್ ಆಗವು. ಆಗೋದ್ರಿಂದ ಇವು ಜವಾರಿ ತಳಿ ಇದರಿಂದ ಇವಕ್ಕೆ ಸ್ವಲ್ಪ ನಮ್ಮ ಸೆಟ್ ಯಾವನಂದ್ರೆ ಜವಾರಿ ತಳಿ ಮಾಡ್ಕೊಂಡಿದ್ರು. ಈ ಮನ್ಯಾಗನ ಮೊದಲು ಇದಕ್ಕೆ ಒಂದು ಗಾಯಿ 12 ಆಗಿ ಈಗ 25 ಆಡ. ಮತ್ತು ಟೋಟಲ್ ನಮ್ಮ 55 ಬದುಕ್ರಿ. 55 ಆಡುಗಳು ಟೋಟಲ್ ಹೊಂತುಗಳ ಆಡುಗಳ ಎಲ್ಲ ಕೂಡ 55. ನಾವೇನು ಸಿಂಪಲ್ನಾಗ ಬಂದಿವಿ. ಸಡ್ ಇಂದ ಮಾಡೋರು ಇದು. ಈ ಸಿಂಪಲ್ನಾಗ ಒಂದು 4 ಆಟ ಮಾಡ್ಕೊಂಡು ನಾವು ಬೇಕಾಗ್ಯದಾಗ ಮಾಡ್ಕೊಂಡು ಅನ್ನೋ ಸಡ್ ಹಾಕಿಲ್ಲ. ಈಗ ಅಟ್ರಾಗ ನಾವು ಅಟ್ಯಾಚ್ ಮಾಡ್ಕೊಂಡು ಮರಿಗೋದೇವು. ಈಗ ಅವು ಎಲ್ಲ ಚುಕ್ ಹೊರಗೆ ಬಿಡ್ಬೇಕು ನಾವು ಮಸ್ಟಲ್ಲಿ. ಅಂದ್ರೆ ಈಗ ಏನು ಕಾದಿರ್ತಿರಲ್ಲ, ಈಗ ಅವು ಕುರ್ಬಾನಿ ಕಾದ ಮರಿಗಳೆಲ್ಲ ಹೊರಗೆ ಬಿಡ್ಬೇಕು. ಹೊರಗೆ ಅಂದ್ರೆ ಗಾಳಿ ಯಾವ ಎಲ್ಲಿ ಬೇಕಲ್ಲಿ ಮಾಡ್ಕೋಬೇಕು. ಅಂದ್ರೆ ಅವು ಎಲ್ಲಿ ತಂಪ ಎಲ್ಲಿ ವಾತಾವರಣ ಅಂತಂದ್ರೆ ಅಲ್ಲಿ ಮಾಡ್ಕೊಂಡ್ರೆ ಅವು ಸ್ವಲ್ಪ ಬಿ ಹಿಡಿತಾವ. ನಾವು ಕಾಳು ಹಾಕಿರ್ತೀವಿ. ಈಗ ಏನು ಹಾಕಿರ್ತೀವಿ, ಗೊಂಜಾಳ, ಹುರುಳಿ ಮತ್ತು ಈ ಸೋಯಾಬಾನ ಎಲ್ಲ ಒಡದ ಬೀಜ ಹಾಕಿದ್ರಿಂದ ಅವ್ಕೆ ತ್ರಾಸ ಆಕತಿ. ತ್ರಾಸ ಆದ್ರಿಂದ ಅವಕ್ಕೆ ಆಯಸ್ ಆಗಕ್ಕೆ ಹೊರಗೆ ಬಿಡ್ಬೇಕು. ನಾವು ಹೊರಗೆ ಬಿಡೋದ್ರಿಂದ ಏನೈತಿ, ನಮ್ಮ ಜಾಗ ಸ್ವಲ್ಪ ಹತ್ತಾಗಿ ನಾವು ಅಲ್ಲಿ ಒಳಗೆ ಮಾಡಿದೀವಿ. ಒಂದು ಸ್ವಲ್ಪ ಅದ್ರಾಗ ನಾವು ಸೆಟ್ ಮಾಡಿದೆವು. ಮಾಡಿದ್ರು ಈಗ ಸ್ವಲ್ಪ ನೋಡೋಕೆ ಬರಲಿ ಒಳಗೆ. ನಾವು ಈಗ ಅಲ್ಲಿ ಯಾವ ರೀತಿ ಇದಾವ ಮತ್ತು ಅವು ಕ್ರಾಸಿಂಗ್ ಮಾಡಿದ್ವು. ಆಡ್ಮರಿ ಒಂದು ಈಗ ನಾವು ಮಾಡ್ಕೊಂಡಿದ್ವು. ಜವಾರಿ ಆಡಿ ಕ್ರಾಸಿಂಗ್ ಮಾಡಿದ್ವು. ಅವು ಬೇರೆ ಇದಾವೆ ತಳಿ. ಮತ್ತು ಈಗೆಲ್ಲ ಈಗ ಒಂದು ರೀತಿ ಒಂದು ಬೇರೆ ಬೇರೆ ಇದಾವೆ. ಇಬ್ಬರೇ ನಾವು ಮೊದಲ ಒಂದು ಸರ್ವಲ್ ತಂದು ಮಾಡಿದ್ವಿ ಮೊದಲು ಫಸ್ಟ್. ಒಂದು ಸರ್ವಲ್ ಅಂದ್ರೆ ಈಗಿನ ಹುಡುಗರಿಗೆ ಎಜುಕೇಶನ್ದಾಗ ಹುಡುಗರು ಸರ್ವಲ್ ಅನ್ನೋದೊಂದು ಪದ ಅವ್ರಿಗೆ ಹೊಸದ ಅನ್ನಿಸ್ತತಿ. ಈಗ ನಮ್ಮ ಮಾಜಿ ಕಾಲ ಮನುಷ್ಯ ನಮ್ಮ ಅವ್ವ ಹೇಳ್ತಾರ ಸರ್ವ ತರದ ತಮ್ಮ ತಂದಾಗ ಏನತ್ತಿರು ಒಂದು 2 ಎಸ್ಗೋದು ಮತ್ತೆ 2 ಎಸ್ಲು ಗಬ್ ಮಾಡ್ತಿರ್ಬೋದು. ಈಗ ಅದೊಂದು ಸರ್ವಲ್ ಅದು. ಈಗ ಒಂದು ಆಡ ತೊಗೊಂಬಂದ್ಬೇಕ ಸರ್ವಲ್ ಅಂದ್ರೆ ಅದನ್ನ ತಂದವ್ರಿಗೆ ಹೊಡ್ಮಳಿ ಮತ್ತೆ ಆಡ ಕೊಡ್ಬೇಕನ್ರಿ. ಮತ್ತೆ 2 ಎಸ್ಗೋದು ಅವು ಮರಿಗಳು ನಾವು 2 ಇಟ್ಕೋದು ಆಡ ಅವ್ರಿಗೆ ಕೊಡ್ಬೇಕನ್ರಿ. ಆಡ ನಾವು ಅವ್ರಿಗೆ ಕೊಡುವ. ಅದು ಹಿರಿಯ ಪದ್ಧತಿ. ಅಂದ್ರೆ ಕೈಲಿ ಆಗಲ್ಲ. ಅವ್ರು ರೊಕ್ಕ ತಗೋದು ಹಾಕಿರಲ್ಲ. ನಾವು ಒಂದು ಆಡ ಮಾಡ್ಕೊಲಿ ತಂದ ಅಥವಾ ಈಗ ಒಂದು ಏನ್ರಿ ಅವ್ರು ಒಂದು ಬದುಕಲಿ, ಅವರಲ್ಲಿ ಒಂದು ಆಡ ಆಗಲಿ ಅನ್ನೋ ಉದ್ದೇಶದಿಂದ ಏನ್ ಮಾಡ್ತಾರೋ ನಾವು 2 ಎಸ್ಕೊಂಡ ಈಗ ಒಂದು 2 ಎಸ್ಕೊಂಡು 3ನೇ ಸುಲ್ಕ ಅವ್ರು ಗಬ್ ಮಾಡ್ಕೊಡುದು ನಾವು. ಈ ರೀತಿ ಪದ್ಧತಿ ಇತ್ತು ಮೊದಲದ. ಈಗೆಲ್ಲ ರೈತರಿಗೆ ಎಲ್ಲ ರೊಕ್ಕ ಯಾವ ಎಲ್ಲ ಕೊಂಡು ತರ್ತಾರೆ. ಕೊಂಡು ತಂದು ಅನೇಕ ನಮೂನಿ ತಳಿ ಮಾಡ್ಕೊಂಡ್ಬಿಟ್ಟಾರ. ಎಲೆ ಮೇಸೋದು ಅಲ್ಲೇ ಅದೇ ಲಾಭ ಐತಿ. ನಾವು ಒಂದು ಆಡ 3 ಇರತ್ತಿ. ನಮ್ಗೆ 3 ಎದ ವರ್ಷದಾಗ ಇನ್ಕಮ್ ಅದ. ಇಲ್ಲಂದ್ರೂ ಈಗ 25 ತನಕ ಬೇಡತಾರ. 25 ಒಂದಕ್ಕೆ 25 ಅಂದ್ರೆ 3 ಹೊಂತದ ಒಂದು ಆಡಿನ. ಈಗ ಅಂದ್ರೆ ವರ್ಷದಾಗ 2 ಸುಲ ಐತಿ. ಅಂದ್ರೆ ಒಂದು ಆಡ ಇಲ್ಲಂದ್ರೆ ಒಂದು ವರ್ಷಕ್ಕೆ ಎಷ್ಟು ನಮಗೆ ಆದಾಯ ಕೊಡ್ಬೋದು? ಆದಾಯ ಕೊಡ್ಬೋದಂದ್ರೆ ಈಗ ನೋಡ್ರಲ್ಲ, ಈಗ 22 ಆಡಲ್ಲಿ ಬೇಡ್ಯಾರ. ಅಂದ್ರೆ 22 ಹಿಡ್ಕೊ 25 ಹಿಡ್ಕೊಂಡು 20 ಮ್ಯಾಗ ಬಿಡತಾರ. 22 ಹಿಡ್ಕೊಂಡು ಹೊಯ್ಯಾರ ಅವ. ನಾವು 25 ಬಂದು ನಿಂತಿದ್ವಿ ಲಾಸ್ಟ್. ಅವ ಈಗ ತೋರಿಸ್ತೀವಿ ನಾವು. ಈಗ ಯಾವ ಆಡ ಯಾವ ಜಾತಿ ತಳಿ ಒಂದು ಆಡಿಗೆ ಎಷ್ಟು ಆದಾಯ ಐತಿ, ಎಷ್ಟು ಮರಿಗಳದಾವ. ಅಂದ್ರೆ ಈಗ ನಾವು ಮೊನ್ನೆ ಸಲ ಈಗ ಇಲ್ಲಿ ಒಂದು ವರ್ಷ ಆತಂದ್ರೆ ಏನ 3 ಮರಿ 3 ಹೊಂತಿದಾವ. ಮತ್ತೆ ಅದ್ರ ಆಮೇಲೆ ಮತ್ತೊಂದು ಸುಲಿ ಐತೆ. ಒಂದು ವರ್ಷಕ್ಕೆ 2 ಸುಲ ಐತಿ. 4 ಹೊಂತ ಯಾವ್ದ್ರು 4 ಹೊಂತ ಆದಾಯ ಇದ್ರೆ 26 ಏಟತ್ರಿ. 80,000 ರೂಪಾಯಿ. ಬರೀ 25 ಸರಿಯಾದ 80,000 ರೂಪಾಯಿ. ಒಂದು ಆಡಿ 20,000 ರೂಪಾಯಿ ಅಂದ್ರೆ 80,000 ರೂಪಾಯಿ ಅಂದ್ರೆ 10 ಆಡಿ ಏಟತ್ರಿ. 8 ಲಕ್ಷ ರೂಪಾಯಿ. 8 ಲಕ್ಷ ರೂಪಾಯಿ ಅಂದ್ರೆ ಅದ್ರಾಗ ಸರಿಯಾಸ ಅಂದ್ರೆ ನಾವು ಹಿಡ್ಕೊಂಡು ಅಂದ್ರೆ ಅದ್ರಾಗ ಹೆಚ್ಚು ಆಗ್ಬೋದು, ಕಮ್ಮಿ ಆಗ್ಬೋದು. ಎಲ್ಲ ಏನೋ ಒಂದು ಹೊಂತ ಐತೆ ಅವ್ನು ಹೇಳಕ್ಕಾಗಲ್ಲ. ಒಂದು ಸ್ವಲ್ಪ ಅಂದ್ರೂ ಮಿನಿಮಮ್ 2 ಹಿಡಿದ್ರು ಒಂದು ಆಡಿ 40,000. ಒಂದು ಆಡಿ 40,000 ಅಂದ್ರೆ ಹೆಚ್ಚು ಕಮ್ಮಿ ಅಂದ್ರೆ 80,000 ಆಕತೆ. ಕಮ್ಮಿ ಆದಾಯ ಐತೆ ಅಂದ್ರೂ 40,000. ಒಂದು ಆಡಿಗೆ ಒಂದು ವರ್ಷದ ಹಿಂಬಲ್ಲ 40,000 ರೂಪಾಯಿ. 40,000 ರೂಪಾಯಿ ನಾವು ಕಮ್ಮಿ ರೇಟ್ನಾಗ ಹಿಡಿದ್ವಿ. ಮತ್ತೆ ಈಗ 40,000 ಹಿಡಿದು ಅಂದ್ರೆ ಮುಂದೆ ನಾವು ಈಗ 10 ಆಡಿ ಅಂದ್ರೆ 4 ಲಕ್ಷ ಆಯ್ತು. 20 ಆಡಿಗೆ 8 ಲಕ್ಷ ರೂಪಾಯಿ. ನಾವು ಸರಿಯಾಸ ಒಂದು 50 ತನಕ ಬದುಕಿಸ್ಬೋದು. ನಾವು
ತಿನ್ನೋ ಆಹಾರ ಸ್ವಲ್ಪ ಕಮ್ಮಿ ಆಗೈತೆ. ಮಟ್ಯಾಗ ಬಿಡೋದು ಒಂದು ತಾಸ ಈಗ ಎಲ್ಲ ಕಡೆ ಮಾಡಿ ನಾವು ಈಗ ಸ್ವಲ್ಪ ಇಲ್ಲಿ ಆದಾಯ ಇದ್ರೆ ಮಾಡ್ಕೋಬೇಕಂತಂದ ಈಗ ಸ್ಟಾರ್ಟ್ ಮಾಡಿದ್ವಿ ನಾವು. ಟೋಟಲ್ ನಮ್ಮ ಈಗ 60 ತನಕ ಬದುಕದಾವ್ರಿಲ್ಲ. ಒಟ್ಟು ಟೋಟಲ್ ಮತ್ತು ಆಡುಗಳ ಹಿಡಿದು 60 ತನಕ ಬದುಕಲ್ಲ. 60 ತನಕ ಬದುಕ ಅಂತರ ಅವಕ್ಕೆಲ್ಲ ಇರ್ಲಕ್ಕ ಹಿಂಗೆ ಒಬ್ರು ಹೊಸದಾಗಿ ಈಗ ಮಾಡ್ತಿರ್ತಾರೆ ಆಡುಗಳ ಫಾರ್ಮಿಂಗ್ ಅದು ಮಾಡ್ಬೇಕಂತ ಹೇಳ್ತಾರೆ. ಫಾರ್ಮಿಂಗ್ ಮಾಡ್ಬೇಕಾದ್ರೆ ಅವ್ರು ಆಕ್ಚುಲಿ ಅಂದ್ರೆ ಒಂದು 4 ಬದುಕಿಸ್ಬೋದು, 4 ಇರ್ಬೋದು. 4 ಆಡ ತಂದ ಮನ್ಯಾಗನ ಬೆಳವಣಿಗೆ ಮಾಡ್ರಿ ಅಂದ್ರೆ ರೋಗ ಬರಲ್ಲ. ಬೇರೆ ಕಡೆ ತಳಿ ತಂದ್ರಿ ಅಂದ್ರೆ ಮತ್ತೆ ಅವ್ರಿಗೆ ರೋಗ ಅಟ್ಯಾಚ್ ಆಗಿ ಅವು ಬದುಕು ಸಕ್ಸೆಷನ್ ಇರಲ್ಲ. ಒಂಥರ ಈಗಿನ ಯುವಕರು ಹೆಂಗೆ ಮಾಡತ್ತಾರ ಅಂದ್ರೆ ಒಮ್ಮೆ ದೊಡ್ಡ ಪ್ರಮಾಣದಾಗ ಫಾರ್ಮಿಂಗ್ ಮಾಡಿ ಒಮ್ಮೆ ಮಾಡ್ಕೋಬೇಕಂತ ಹೇಳ್ತಾರೋ, ಅದಕ್ಕೆ ಆದಾಯ ಬರಂಗಿಲ್ಲ, ಲುಕ್ಸಾನ್ ಬರ್ತೈತಿ. ಅದ್ರ ಬಗ್ಗೆ ಏನು ಹೇಳ್ತೀರಿ ನೀವು? ಈಗ ಅದ್ರ ಬಗ್ಗೆ ಅಂದ್ರೆ ಈಗ ಹಿಂಗ್ ಮಾಡಿ ರೈತರು ರೈತರು ಹಾಳಾಗ್ಯಾರ. ಈಗ 10 ಆಡ ತಂದಿದ್ದ ಅಂದ್ರೆ ಈಗ ನಮ್ಮಲ್ಲಿ ಒಬ್ಬ ತಂದಿದ್ದ 10 ಆಡ ಒಮ್ಮೆ ತಂದಿದ್ದ 4 ಆಡ ಫೇಲ್ ಅದಾವ. ಒಮ್ಮೆ 4 ಆಡ ಅಂದ್ರೆ ಏನಾಗತಿ, ನಮ್ಮ ವಾತಾವರಣ ಹೊಂದ್ಕೋಬೇಕಾದ್ರೆ ಇಲ್ಲೇ ಹುಟ್ಟಬೇಕು ಮರಿ. ಅದು ಇಲ್ಲೇ ಹುಟ್ಟಿ ಇಲ್ಲೇ ಬೆಳವಣಿಗೆ ಆತಂದ್ರೆ ಅದಕ್ಕೆ ನಮ್ಮ ಭೂಮಿ ವಾತಾವರಣ ಸೆಟ್ ಆಗುತ್ತೆ. ಭೂಮಿ ವಾತಾವರಣ ಸೆಟ್ ಆಗಿ ನಮ್ಮ ಕಾಳು ಏನು ಹಾಕ್ತೀವಿ, ನಮ್ಮ ಅನುಭವ ಆಕೈತಿ ಹೆಂಗೆ ಮೇಯಿಸ್ಬೇಕು. ಈಗ ಒಮ್ಮೆ ಒಂದು 50 ಆಡ ತಂದಿವು, ಅವ್ಕೆ ಹೆಂಗೆ ಏ ರೀತಿ ಹಾಕೋದು, ಊಟ್ರೆ ಹೆಚ್ಕೊಂಬಕತಿ, ಅವ್ಕೆ ಏನು ತ್ರಾಸ ಆಕೈತಿ, ಅವ್ಕೆ ಏನು ಸ್ವಲ್ಪ ಅದ್ರ ನಾವು ಇಲ್ಲಿ ಬೆಳವಣಿಗೆ ಹೆಚ್ಚು ಮಾಡ್ಕೋಬೇಕಾದ್ರೆ ಮನ್ಯಾಗ ಹುಟ್ಟಿಸೇ ಮಾಡ್ಕೋಬೇಕು. ಈಗ 100 ಮಾಡ್ಕೋಬೋದು, ತೋರಿಸಿ ಮಾಡ್ಕೋಬೋದು. ಈಗ ನಾವು ಅಷ್ಟು ಈ ಒಂದು ಫಸ್ಟಿಗೆ 4 ಹಿಡ್ಕೊಂಡು ಚಾಲು ಮಾಡ್ರೆ ಅಟ ಆದಾಯ ಆಗ್ತೈತಿ. ಅಂದ್ರೆ ಈಗ ನಿಮ್ಮ ಹತ್ರ 50 ಆಡುಗಳು ಅದಾವ ತಂದ್ರಿ, ಅವಕ್ಕೆಲ್ಲ ಸಡ್ಡದು ಎಲ್ಲ ಹಾಕ್ಬೇಕಾದ್ರೆ ನಿಮ್ಗೆ ಎಷ್ಟು ಖರ್ಚು ಬಂದಂಗ? ನಾವು ಇನ್ನು ಖರ್ಚು ಎಷ್ಟು ಬರುತ್ತೆ ನೋಡ್ಬೋದು. ನಮ್ಮ ಪ್ಲಾನ್ ಎಷ್ಟು ಬರ್ತೈತಿ ಇನ್ನು ನೋಡಿ ಮ್ಯಾಗತ್ತ ಅನುಭವ ಆದ್ಬೇಕಂತ ಹೇಳೋದು. ಈಗ ಆದ್ರೆ ಇಲ್ಲಿ 50 ಆಡುಗಳು ಆದ್ರೆ ನೀವು ಇನ್ನ ಯಾವ್ದು ಸಡ್ ಅದು ಯಾವ್ದು ಹಾಕಿಲ್ರಿ? ಸಡ್ಡದು ಏನು ಮಾಡಿಲ್ಲ ನಾವು. ಮೊದಲ ಏನ್ ಮಾಡಿದ್ವು, ಒಂದು ಸ್ವಲ್ಪ ಸಣ್ಣ ಒಂದು ಜಾಗಿ ಬಡ್ದೆವು. ಜಾಗಿ ಬಡೋದ್ರ ನಂತರ ಒಂದು ಸ್ವಲ್ಪ ಒಂದು ತೊರೆ ಪತ್ರ ಹಾಕಿದ್ವು. ಮಳೆ ಬಂದ್ರ ಈ ಕಡೆ ಒಳಗೆ ಹೋಗ್ಬೇಕವ, ಮಳೆ ಇರ್ಲಿಕ್ಕಂದ್ರೆ ಹೊರಗೆ ಬರ್ತಾವ. ಈಗ ನಾವು ಆಟ ಸಿಂಪಲ್ನಾಗ ಮಾಡ್ಕೊಂಡ್ಬಿಡೋದು. ಒಟ್ಟು ಮೊದಲು ಒಂದು 4 ಮಾಡಿದ್ವಿ ಆಡಿನ ತಳಿ. ಮತ್ತು ಇನ್ನು ಮಾಡ್ಬೋದು. ಈಗ ನಾವು ಈಗ ಮತ್ತೆ ಹೆಚ್ಚಾಗ್ಯಾವ ಇನ್ನು ಯಾವ ರೀತಿ ಮಾಡ್ಬೇಕು ಅಂತ ಪ್ಲಾನ್. ಇನ್ನು ನಾವು ಯಾವ ರೀತಿ ಮಾಡ್ರೆ ಹೆಂಗಾಗೈತೆ ಅನ್ನೋದು ಇನ್ನು ವಿಚಾರ ಮಾಡೋದು. ಒಟ್ಟರಲ್ಲಿ ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಆದಾಯ ತಯಾರ. ಒಟ್ಟು ಈಗ ನಾವು ಮೇವು ಹಾಕಲ್ರಿ. 2 ಸಲ ಹರ್ಯಾಗ ಒಂದು ತಾಸು ಬಿಡ್ತೀವಿ. ಹರ್ಯಾಗಿಂದ 10ರಿಂದ ಬೇಕಾದ್ರೆ ಅಥವಾ 8ರಿಂದ 9ರಿಂದ 10ರಿಂದ 8 ಹಿಂಗೆ 1 ತಾಸು ಬಿಡ್ತೀವಿ. ಒಟ್ಟು ಚೇಂಜ್ ಆಗಿ 4ರಿಂದ 5 ಹಿಂಗೆ ಒಂದು ತಾಸು ನಮ್ಮ ತೊಡು ಅನ್ನಂಗೆ ಬಂದ್ ಪೆಟ್ಟಿಗೆ. ಸ್ವಲ್ಪ ಈಗ ನಾವು ಏನು ಮಾಡ್ತಿದ್ವಿ, ಒಂದು ಹೊಟ್ಟೆ ಹಾಕ್ತಿವಿ, ತೊಗರಿ ಹೊಟ್ಟೆ ಪ್ಯಾಕೆಟ್ ಇರ್ತೀವಿ. ತೊಗರಿ ಹೊಟ್ಟೆ ಕಣಿಕಿ ಒಂದು ಸ್ವಲ್ಪ ಈಗ ಹಾಕೈತಿದ್ವಿ. ಇನ್ಕತಕ ನಾವು ಏನು ಹಾಕಿಲ್ಲ, ಎಲ್ಲ ಅವು ನೀರು ಬಂದ್ರೆ ಒಕ್ಕೋತಿದ್ವಿ ಇನ್ಕತಕ. ಈಗ ಸ್ವಲ್ಪ ಏನೋ ಭೂಮಿಯಾಗೆಲ್ಲ ಒಣಗೈತಿ. ನಂತರ ಈಗ ಒಂದು ಆಡಿನ ಹಿಂಬಾಲ ಒಂದು ದಿವ್ಸಕ್ಕೆ ಎಷ್ಟು ಖರ್ಚಾಗ್ಬೋದು? ಕಾಳು ಎಷ್ಟು ಹಾಕ್ತಿರಿ? ಒಂದು ಆಡಿನ ಹಿಂಬಾಲ ಏನೋ ಒಂದು ಕಾಳದು ಹಾಕ್ತಿರಿ, ಒಂದು ವರ್ಷಕ್ಕೆ ಇಂತಿಷ್ಟು ಅಂತ ಹೇಳಿ ಅಮೌಂಟ್ ಇರ್ತೈತಿ, ಖರ್ಚಾಗೋಗ್ತೀವಿ. ಒಂದು ಆಡಿನ ಹಿಂಬಾಲ ಒಂದು ದಿವ್ಸಕ್ಕೆ ಎಷ್ಟು ಖರ್ಚು ಆಕೈತಿ ಅಂತಂದ್ರೆ ಎಷ್ಟು ಆಗ್ಬೋದು ಖರ್ಚು? ನಾವು ಕಮ್ಮಿ ಮಿನಿಮಮ್ ಅಂದ್ರೆ ಒಂದು 5 ಕಿಲೋ ಹಿಡಿದ ಮೇಲೆ ಹಾಕ್ಬೇಕು. ಒಂದು 5 ಕಿಲೋ ಗೊಂಜಾಳ ಒಂದು ಆಡಿಗೆ ಒಂದು 5 ಕಿಲೋ ಹಿಡ್ಕೊಂಡು ಮೇಲೆ ಮಿನಿಮಮ್ ಬೇಕಾಗ್ತದೆ. ಅಂದ್ರೆ ನಾವು ಅದ್ರ ಮ್ಯಾಗ ನಾವು 10 ಆಡಿದ್ವಿ ಅಂದ್ರೆ ಒಂದು 10 ಆಡಿ 5 ಕಿಲೋ ಆಗಂಗ 5 ಕಿಲೋ ಅಂದ್ರೆ ಗೊಂಜಾಳ ಅಟ್ಟನು ಎಲ್ಲ ತರ ಕೂಡಿ 5 ಕಿಲೋ ನಾವು ಆಡಿ ಏನ್ ಮಾಡ್ತೀವಿ, ಈಗ ಗೊಂಜಾಳ ಅಟ್ಟ ಹಾಕ್ತಿವಿ. ಈ ಕುರುಬಾನೆ ಹೊಂದಿಗೆ ಏನ್ ಮಾಡ್ತೀವಿ, ಈಗ ಗೊಂಜಾಳ, ಗೋಧಿ, ಅಥವಾ ಈಗ ಸೋಯಾಬನ್ ಇಟ್ಟಿರ್ತೀವಿ. ಸೋಯಾಬನ ಮತ್ತೆ ಈಗ ಅಕ್ಕಿ ಮತ್ತೆ ಎಲ್ಲ ಕೂಡಿಸಿ ಬೀಸಿ, ಮತ್ತೆ ಕೋಳಿ ಪಿಡ್ ಅಂತ 70 ರೂಪಾಯಿ ಕಿಲೋ ಸಿಗುತ್ತೆ. ಅದ 1 ಕ್ವಿಂಟಲ್ಗೆ 10 ಕಿಲೋ ಹಾಕೋದು. 1 ಕ್ವಿಂಟಲ್ಗೆ 10 ಕಿಲೋ ಹಾಕೋದ. ಅದನ್ನ 1 ಕ್ವಿಂಟಲ್ 10 ಕಿಲೋ ಹಾಕಿ ಎಲ್ಲ ಮಿಕ್ಸ್ ಮಾಡಿ 5 ಗಿರ್ನಿ ಹಾಕಿ ದಮ್ದಮಾಗಿ ಹೊಡೆದ ಅವಕ್ಕೆ ಕುರುಬಾನೆ ಬರೀ ಹಾಕೋ. ಹಾಕಿದ್ರೆ ಅವಾಗ ಸ್ವಲ್ಪ ಇದನ್ನ ಹಾಕೈತೆ, ಈಗ ಸ್ವಲ್ಪ ನೀರು ಹಿಡಿತಾವ. ಮತ್ತು ಎಲ್ಲ ಥರ ಕಾಳು ಬದಲಾಕೈತಿ, ಹಿಂಡಿ ಕಾಣಿ. ಮತ್ತು ಈಗ ನಾವು ಟಾನಿಕ್ ಯೂಸ್ ಮಾಡ್ತೀವಿ. ಮತ್ತು ಅದನ್ನ ಟಾನಿಕ್ ಯಾವ ಕುರ್ಬಾನಿ ಮರಿಗಳಿಗೆ ಟಾನಿಕ್ ಹಾಕೋದ, ಇಂಜೆಕ್ಷನ್ ಅದಾವ ಅವಕ್ಕೆ ಇಂಜೆಕ್ಷನ್ ಮಾಡೋದ. ಅಂದ್ರೆ ಇವು ವಾತಾವರಣ ಕ್ಲೈಮೇಟ್ ಚೇಂಜ್ ಆದಂಗ ಆಡುಗಳಿಗೆ ರೋಗದು ಬರ್ತಿರ್ತಾವ್ರಿ. ರೋಗ ಅಂದ್ರೆ ಅವು ನಮ್ಮಲ್ಲಿ ತರ್ತಿರ್ಲಿ, ಅವು ಬಾಟ್ಲಿಗಳು ಅದಾವ, ನೆಗಡಿವು ಅದಾವ, ಗುರಿವ ಅವು ಏನು ಮನುಷ್ಯರ ಕಂಡೀಷನ್ ಎಲ್ಲ ಅವಕ್ಕೆ ಮಾಡಬೇಕು. ನಂತರ ನೀವು ಎಲ್ಲಿ ಹತ್ತಿರದ ಡಾಕ್ಟರ್ನ ಸಂಪರ್ಕ ಮಾಡ್ಕೋತೀರ? ನಿಮ್ಗೆ ಹೆಚ್ಚಿನ ಮಾಹಿತಿ ಐತೆ ನೀವು ಡೈರೆಕ್ಟ್ ಅತನಿ ಹೋಗಿ ಅಲ್ಲಿ ಸ್ವಲ್ಪ ಅಲ್ಲೇ ಹೋಗಿ ಕೇಳ್ತೀವಿ. ಅಂಗಡ್ಯಾಗ ಒಂದು ಫಿಕ್ಸ್ ಅಂಗಡಿ ಇರುತ್ತೆ. ಈ ರೀತಿ ನಮ್ಗೆ 5 ಜನ ವಿಡಿಯೋ ಮಾಡಿ ಸ್ವಲ್ಪ ಮಾಡ್ಕೊಂಡಿರ್ತೀವಿ, ಅದನ್ನ ತೋರಿಸ್ತೀವಿ. ಮತ್ತೆ ಹೇಳೋ ರೀತಿ ಮ್ಯಾಗ ಅವ್ರು ಕೊಡ್ತಾರೆ ಔಷಧ. ಈಗ ಇದನ್ನ ಹಾಕಿರ ಇದನ್ನ ಹಾಕಿರಾಗ ಈಗ ಮತ್ತೆ ಇಂಜೆಕ್ಷನ್ ಏನು ಮಾಡ್ತಿದ್ವಿ, ಇನ್ಕತಕ ಅವ್ನು ಬಂದು ಇಂಜೆಕ್ಷನ್ ಮಾಡ್ತಿದ್ದೆ ಡಾಕ್ಟರ್. ಮತ್ತು ನಮ್ಗೆ ಭಾಳ ಅನ್ನೋದು ಏನಾಯ್ತು, ಅದಾಗಿ ಅವ್ನು ಬಂದಾಗ 500 ಕೊಡ್ದು ಲಾಸ್ ಆಕೈತಿ ಬಾತಂದ್ರೆ ನಾವು ಮನ್ಯಾಗ ಮಾಡೋದು ಇಂಜೆಕ್ಷನ್ ಮನ್ಯಾಗ. ಅಂತ ಅಲ್ಲಿ ಕೇಳ್ಕೊಂಬರ್ದ ಎಷ್ಟು ಹಾಕೋದು ಟೆನ್ಷನ್ ಮನ್ಯಾಗನ ಅವ್ಗೆ ಇಂಜೆಕ್ಷನ್ ಮಾಡೋದು, ಏನು ಹಾಕೋದು, ಎಷ್ಟು ಮಾಡೋದು ಇಂಜೆಕ್ಷನ್. ಮತ್ತು ಅವೆಲ್ಲ ಈಗ ಈ ರೀತಿ ಮಾಡ್ಕೊತ ಮಾಡಿದ್ವಿ. ಮತ್ತು ಇನ್ನು ಒಳಗೆ ಈಗ ಅಡಗೋದಾವ್ರಿ. ಈಗ ಬೇರೆ ಬೇರೆ ತಳಿನೂ ನಾವು ಈಗ ಮಾಡಿದ್ವಿ. ಒಂದು 3 ತಂದಿದ್ವಿ. ನಿಮ್ಮ ಹತ್ರ ಎಷ್ಟು ತಳಿ ಅದಾವ ಟೋಟಲ್ ಇಲ್ಲಿ ತಕ? ಟೋಟಲ್ ಅಂದ್ರೆ ನಮ್ಗೆ 3 ತಳಿ ಇದಾವೆ. 3 ತಳಿ ಯಾವ ಮಿಕ್ಸ್? 2 ಮಿಕ್ಸ್ ಅದಾವ, ಒಂದು ಜವಾರಿ ಐತಿ. ಒಂದು ಜವಾರಿ. ಈಗ ನಿಮ್ಮ ತಕ 3 ತಳಿ ಅಂದಾವ. ಈ ಜವಾರಿಗೆ ಮತ್ತು ಇವು ಬೇರೆ ತಳಿಗಳಿಗೆ ಏನು ಡಿಫ್ರೆಂಟ್ ಅನಿಸ್ತೈತಿ? ಡಿಫ್ರೆನ್ಸ್ ಏನಾಗೈತಿ, 3.5 ತಿಂಗಳದಾಗ ಅವು ಮರಿ ಸ್ವಲ್ಪ ಬೆಳವಣಿಗೆ ಮಿಕ್ಸ್ ಮಾಡಿದ ತಳಿ ಸ್ವಲ್ಪ ಬೆಳವಣಿಗೆ ಹೆಚ್ಚಾಕವ. ಜವಾರಿ ಏನಂತೀವಿ ಸ್ವಲ್ಪ ಕಮ್ಮಿ ಪ್ರಮಾಣ ಬೆಳಿತಾವ. ಅದ್ರ ಮಾರ್ಕೆಟ್ದಾಗ ಹೆಚ್ಚಿನ ಬೇಡಿಕೆ ಇರೋದು ಯಾವ ತಳಿ? ಬೇಡಿಕೆ ಅಂದ್ರೆ ಇಲ್ಲಿ ನಮ್ಮಲ್ಲಿ ಅಥಣಿ ತಾಲೂಕಾ ಈ ಕಡೆ ಬೆಳಗಾವಿ ಹಿಡ್ಕೊಂಡು ಡಿಸ್ಟಿಕ್ದಾಗ ಜವಾರಿ ಮಾರತೈತಿ. ಮತ್ತು ಮುಂಬೈ ಪುಣೆ ಏನೈತಿ ಅವು ಗೀರ್ ತಳಿ ಮಾರತಾವ. ಉದ್ದು ಕಿಮಿ ಬಂದವ್ರಲ್ಲ ಈಗ
ಅವ ಮಾರ್ತಾವ ಆ ಕಡೆ. ಅವ ಆ ಕಡೆ ಹೋಗಿ ಮಾರೋದು ಸೆಟ್ ಆಗಲ್ಲ. ಇಲ್ಲಿ ಮಿರಸ್ ಹಿಡ್ಕೊಂಡು ಈ ಕಡೆ ಕರ್ನಾಟಕ ಹಿಡ್ಕೊಂಡು ಈ ಕಡೆ ಏನಂತ ಜವಾರಿ ತೆಗಿ ಮಾರ್ತಾವಂದ್ರೆ ಈಗ ಅವ್ರು ಹಿಡ್ಯಾರಾಗಲಿ ಈಗ ಒಯ್ತಾರಲ್ಲ ಅವ್ರನ್ನ ಕೇಳಿದಾಗ ಅವ್ರು ಏನಂತಾರೋ ಜವಾರಿನ ಬದುಕ್ಸಿರಿ, ಜವಾರಿನ ನಿಮ್ಮಲ್ಲಿ ಸೆಟ್ ಹಾಕವು, ಜವಾರಿನ ಮಾಡಿರ್ತಾರಲ್ಲ. ನಾವು ಏನು ಮಾಡಿದ್ವಿ ಜವಾರಿನ ಯೂಸ್ ಮಾಡ್ಕೊತಂದು ಜವಾರಿನ ಮಾಡಿದ್ವಿ ಹೆಚ್ಚು. ಅಂದ್ರೆ ಈಗ ನಿಮ್ಮ ಹತ್ರ 50 ಆಡುಗಳ ಹೊಂತುಗಳದಾವು. ನೀವು ಅದನ್ನು ಮಾರ್ಕೆಟಿಗೆ ಮಾಡ್ಬೇಕಾದ್ರೆ ಏನು ಇಲ್ಲೇ ಮಾಡ್ತೀರಿ ಹತ್ತು ನಿಮ್ಮ ಪೇಟೆಗೆ ಹೋಗಿ ಮಾರ್ತೀರಿ? ಪ್ಯಾಟಿಗೆ ಹೋಗ್ತೀವ್ರಿ. ಹೋಗೋದಾಗದೆ ಇಲ್ಲಿ ಬರ್ತಾರ ಬಂದು ಇಲ್ಲಿ ವ್ಯಾಪಾರಿಯಾರ ಈಗ ಮಾರೋದು ಈಗ 15 ಇರ್ತಾ ಬಂದು ವ್ಯಾಪಾರಿಯಾರ ನೋಡ್ತಾರ. ನೋಡಿ ಈಗ ನಿನ್ನೆ ಬಂದಿವಿ ವ್ಯಾಪಾರಿಗೆ, ಈಗ 20 ಕೊಡೋಣ ನಾವು. ಒಂದು ಹೊಂತಿ ನಿಂಬಲ್ಲಿ ಎಷ್ಟು ತಕ ಕೇಳ್ತಾರೆ ಅವ್ರು ಹೇಳ್ತಾರೋ. ಈಗ ನಾವು ಸರಿಯಾಸ್ ಮಾರ್ತೀವಿ, ಒಂದು ದೊಡ್ಡದ ಬತ್ತು ಒಂದು ಸಣ್ಣದ ಬತ್ತು ನೋಡಿ 25 ಆಗಲಿ 25 ಹಿಡ್ಕೊಂಡು ಮ್ಯಾಗ ಮಾರ್ತೀವಿ. ಒಟ್ಟು ಲಾಸ್ಟ್ 20 ಹಿಡಿದ್ರು 25 ಮ್ಯಾಗ ಒಟ್ರೆ ಟೋಟಲ್ 22 ಹಿಂಗಂದ್ರೆ ಹೊಂದಾಣಿಕೆ ಆದಾಗ ಈಗ ಇದನ್ನ ಇದ್ದಂಗ ಈಗ ನಾವು ಅದು ಸ್ವಲ್ಪ ಇದನ್ನ ಆಗಬೇಕಲ್ಲ ನಮ್ಗೆ ವರ್ಕೌಟ್ ಹಂಗೆ ಮಾರ್ತೀವಿ ನಾವು. ಇಲ್ಲೇ ಬಂದ ಅಥವಾ ಇಲ್ಲಿ ಬಂದು ನೋಡ್ತಾರೆ, ನೋಡಿ ನಮ್ಗೆ ಮನುಷ್ಯ ಬರ್ತಾ ಕೊಟ್ಟು ಬಿಡ್ತೀವಿ. ನಿಮ್ಗೆ ಯಾವ್ದು ಬೆಸ್ಟ್ ಅನಿಸ್ತತಿ? ಇಲ್ಲೇ ಮಾರೋದು ಬೆಸ್ಟ್ ಅನಿಸ್ತತ್ತು, ಇನ್ನು ಈ ಪ್ಯಾಟೆಗೆ ಹೋಗಿ ಮಾರ್ತಿರ್ತಾರೆ ಅದು ಬೆಸ್ಟ್ ಅನಿಸ್ತತಿ? ಈಗ ನಾವು ಇಲ್ಲೇ ಬಂದು ಮಾರಿದ್ದು ಬೇಕಾಗುತ್ತೆ ನಮ್ಗೆ. ಈಗ ಅವ್ರ ರೇಟ್ನಾಗ ಬತ್ತಂದ್ರೆ ಇಲ್ಲೇ ಕೊಡ್ಬೋದು, ಇಲ್ಲೇ ಕೊಟ್ರೆ ನಮ್ಗೆ ಸ್ವಲ್ಪ ಇದನ್ನಾಗುತ್ತೆ. ಮತ್ತು ಬ್ಯಾಟಿಗೆ ಹೋಗಿ ಬರ್ತಾರ ಮರಿ ಅದು ರೋಗ ಮತ್ತು ಅವು ತನ್ನ ಅಲ್ಲಿ ಪೇಟೆ ಬೇರೆ ಬೇರೆ ದನಗಳು ಬಂದಿರ್ತಾವ, ಅದ್ರ ರೋಗ ಬ್ಯಾಕ್ಟೀರಿಯಾ ವೈರಸ್ಗಳು ಇದಕ್ಕೆ ಬರಂತೆ ರೋಗಗಳು ಬರ್ತಾವ. ಅಟ್ಯಾಕ್ ಆಗ್ಬೋದು ನಾವು ಇಲ್ಲೇ ಕೊಡೋದು ಚಲೋ. ಇಲ್ಲಿ ಮನೆಯಾಗ ಕೊಟ್ಟಿವಿ ಅಂದ್ರೆ ಅವ್ರ ಏನು ವಿಚಾರ ಬರಲ್ಲ. ಮತ್ತು ಉಳಿದವ್ರು ಮರಿ ತಂದು ಒಳಗೆ ಬಿಟ್ಟಿವಿ ಅಂದ್ರೆ ಅದು ಸ್ವಲ್ಪ ರೋಗ ಅಟ್ಯಾಕ್ ಅದು ಒಂದು ಹೊಯ್ದ್ರಿಂದ ಮತ್ತೊಂದು ಮರಿ ಒಂದರಿಂದ ಒಂದು ಸಂಬಂಧ ಇಲ್ಲೇ ಕೊಟ್ರೆ ಚಲೋ ಅನ್ಸುತ್ತೆ. ಅದು ಸ್ವಲ್ಪ ನೆಗಡಿ ಕೆಮ್ಮ ಸ್ವಲ್ಪ ಹೆಚ್ಚಿರುತ್ತೆ, ಅದು ಗೊತ್ತಾಗಲ್ಲ ನಮ್ಗೆ ನೆಗಡಿ ಹೆಂಗ ಕೆಮ್ಮ ಹೆಂಗ. ಈಗ ಸಡ್ಡು ಮಾಡಂತೆ ನಮ್ಗೆ ಈಗ ಅನುಭವ ಐತಿ. ಈ ಮರಿ ಇದ ರೋಗ ಬರ್ತೈತಿ, ಮತ್ತೆ ಅನುಭವ ಹೆಚ್ಚಾದಂತೆ ಎಲ್ಲ ತರ ಅನುಭವ. ಈಗ 1 ಹಿಡ್ಕೊಂಡು ಮಾಡ್ಕೊತ ಹೋದ್ರನ ಹೆಚ್ಚಾಗತ್ತೆ. 100 ಬದುಕಿಲ್ಲ ನಾವು ಹೆಂಗ್ ಮೇಯಿಸ್ಬೇಕು ಅಂತ ಟೆಕ್ನಿಕಲ್ ಗೊತ್ತಾಗತ್ತೆ. ಎಷ್ಟು ಮರಿ ಎಷ್ಟು ಹಾಕೋದು ಕಾಳ ಏನು ಮಾಡೋದು. ನೀವು ಇದನ್ನ ಆಡುಗಳ ಫಾರ್ಮಿಂಗ್ ಮಾಡಕತ್ತಿ ಎಷ್ಟು ವರ್ಷದಿಂದ ಮಾಡತ್ತೀರಿ? ಈಗ ನಾವು ಕಮ್ಮಿ ಅಂದ್ರೆ 10 ವರ್ಷದಿಂದ. ಈಗ ಆದಾಯ ಹೆಚ್ಚಿಲ್ಲ, ಈಗ ಆದಾಯ ಹೆಚ್ಚಾಗಿ. ಮೊದಲ ಹಿಡ್ಕೊಂಡು 1 ಹಿಡ್ಕೊಂಡು ಚಾಲು ಮಾಡಿದ್ವಿ ಅಂದ್ರೆ ಆದಾಯ ಗೊತ್ತಾಗಲ್ಲ. ಈಗ ಲಾಭ ಅನ್ಸಂಗಿಲ್ಲ. ಈಗ ನಾವು ಬರೀ ಒಂದು ಹೆಣ್ಮರಿ ಐತಾರ ಕಾಯ್ತೀವಿ, ಮತ್ತೆ ಹಂಗ ಕಾಯ್ಕೋತ ಬಂದ ಮೊದಲು ಕಮ್ಮಿ ಇರ್ತಾವ. ಈಗ ಸ್ವಲ್ಪ ಭಾಳ ಆಗ್ಯಾವ ಅಂದ್ರೆ ಒಮ್ಮೆ ಟೋಟಲ್ ಈಗ ನಮ್ಮ 20 ಮರಿ ಅಂದ್ರೆ 25 ಹಂಗ ಮಾರಿ ಎಷ್ಟು ಹತ್ರ ರೊಕ್ಕ ಅಮೌಂಟ್ ಒಮ್ಮೆ. ಈಗ ಸ್ವಲ್ಪ ಈಗ ಆದ ವರ್ಷ ಹಿಡ್ಕೊಂಡು ಈಗ ನಮ್ಗೆ ಕಂಡು ಬರಲ್ಲ ಆಯ್ತು. ಈಗ ಅಂದ್ರೆ ಲಾಭ ಹಾಕಿಲ್ಲ, ಲಾಭ ಆಕೈತಿ. ಅದ ಮರಿ ಹಾಲು ಮರಿ ಮಾರಿರ ಒಂದು 10,000 ಹಿಡ್ಕೊಂಡು 10,000 ಒಳಗೆ ಮಾರ್ತಾವ. ಒಂದು ವರ್ಷ ಹಿಡಿದ್ವಿ ಅಂದ್ರೆ 25 ತನಕ ಮಾರ್ತಾವ. 5,000 ಖರ್ಚುತ್ತಾರ, ಮತ್ತೆ 5,000 ಡಬಲ್ ಆಗಲ್ಲ. ವರ್ಷಕ್ಕೆ ರೊಕ್ಕ ಯಾವ ಬ್ಯಾಂಕಿನ ಡಬಲ್ ಆಗಲ್ಲ. ಈಗ ಏನಾಕೈತಿ 5,000 ಖರ್ಚು ತೆಗೀರಿ ಒಂದು ಮರಿ 5,000 ತೆಗೆದ್ರೆ 20,000 25 ಮಾರಿದ್ರೆ 20,000 ರೂಪಾಯಿ ಮರಿದು ಉಳಿತಾ, 5,000 ರೂಪಾಯಿ ಖರ್ಚು. ಮತ್ತು ಅದರಿಂದ ಏನಾಕೈತಿ ಒಂದು ವರ್ಷ ಮಾರಿದ್ವಿ ಅಂದ್ರೆ ನಾವು ಏನಾಕೈತಿ ಅದು 5,000 ಮಾರ 10,000 ಹಿಡ್ಕೊಂಡು ಒಳಗೆ ಮಾರ್ತಾವ ಮರಿಗಳು ಮಾರಿದ್ರೆ ನಮ್ಗೆ ರೊಕ್ಕ ಡಬಲ್ ಆಗೋ ಸಂಬಂಧ ವರ್ಷ ತಕ ಮೇಯಿಸ್ತೀವಿ ನಾವು. ಈ ಕುರ್ಬಾನಿ ತಂದು ಒಂದು ವರ್ಷಕ್ಕೊಮ್ಮೆ ಮಾರೋದು. ಅದು ಕುರ್ಬಾನಿ ಯಾವ ತಿಂಗಳದಾಗ ಇರ್ಬೇಕು? ಈಗ ಮುಂದಿನ ತಿಂಗಳು ಐತ್ರಿ. ಮುಂದಿನ ತಿಂಗಳು ಜೂನ್ದಾಗ ಐತಿ. ಆ ಕುರ್ಬಾನಿ ಅಂದ್ರೆ ಅವಕ್ಕೊಂದಿಟ್ಟು ರೇಟ್ ಹೆಚ್ಚಿರ್ತಾವ್ರಿ ಆ ಹಬ್ಬದಾಗ. ಅವರ ಹಬ್ಬ ಕುರ್ಬಾನಿ ತಂದು ಮುಸ್ಲಿಮರ ಸಮಾಜದಾಗ ಅವ್ರ ಒಂದು ಮನುಷ್ಯ ಬರ್ತಾರೆ 30 ಕೊಡ್ಬೋದು, 40 ಕೊಡ್ಬೋದು, 50 ಕೊಡ್ಬೋದು. ಅವ್ರು ಒಂದು ಕುಳ್ಳಿ ಮಾಡಿರ್ತಾರೆ. ಕುಳ್ಳಿ ಮಾಡಿ ಅದನ್ನ ರೊಕ್ಕ ಅದ್ರಾಗ ಜಮಾ ಇಟ್ಟ ಅದೇನು ಅವ್ರ ರೇಟ್ ರೊಕ್ಕ ಮಾಡಲ್ಲ. ಅವ್ರು ಯಾವ ಮರಿ ಮನುಷ್ಯ ಬರತ್ತಿಲ್ಲ 3 ಫಲ ಮಾಡ್ತಾರತ್ತ. ಅವ್ರು 3 ಫಲ ಮಾಡಿ ಅವ್ರು ಆ ಕಡೆ ಹಚ್ಕೋತಾರತ್ತ. ಅದು ನಾವು ಹೇಳ್ತಾರ ನಮ್ಗೆ ಅದೇನು ಐಡಿಯಾ ಇಲ್ಲ. ಅವ್ರು ಮಾರೋದ್ರಿಂದ ನಾವು ಅವ್ರಿಗೆ ಕೇಳಿದ್ವಿ ನಾವು ಈ ಎಷ್ಟು ಮರಿ ತುಟ್ಟಿಲ್ಲ ಹೋದ್ ನಿಮ್ಗೆ ಹೆಂಗೆ ವರ್ಕೌಟ್ ಆಕತಿ. ಅವ್ರಂದ್ರೆ ನಾವು ವರ್ಷ ತಕ ರೊಕ್ಕ ಇಟ್ಟಿರ್ತೀವಿ. ನಾವು ಮನ್ಸಿಗೆ ಒಂದು ಮರಿ ಹೋದ ಅದನ್ನ ಫಾಲ ಮಾಡಿ ಹಚ್ಚಿ ನಾವು ಇದು ಮಾಡ್ತೀವಿ ನಮ್ಮ ಧರ್ಮದಾಗ ಐತೆ ಅವ್ರು ಹೇಳ್ತಾರೆ. ಮತ್ತು ನಾವು ಈಗ 30-40 ಕೊಟ್ಟು ಹೊರಗಳ ಮರ ಆ ಟೈಮ್ದಾಗ ಈಗ ಮಾರ್ತಾ ಬಂದ್ರೆ ಮತ್ತು ಅವ್ರಿಗೆ ಹೆಂಗೆ ಕೊಟ್ಟಾಗತ್ತೆ ನಾವು ಕೇಳ್ಬೋದು. ಈಗ ನೀವು ಮೂಲ ಅಂದ್ರೆ ಒಂದು ಆಡಿನಿಂದ ಈಗ 50 ಆಡಿನ ತಕ ಬೆಳೆದ್ರಿ. ಈಗ ಒಂದು ಆಡು ನಮ್ಮಲ್ಲಿ ಚೂಲ್ ಐತದ ಹಳಿ ಆಡತ್ತಿ. ಹಳಿ ಆಡು ಐತದ ಅದನ್ನ ಮಾರಲ್ಲ. ಅದನ್ನಾದ್ರೂ 2-3 ಐತೈತಿ. ನಾವು ಯಾವಾಗ ಆಕೈತಿಲ್ಲ ಒಟ್ಟು ಈ ಮನ್ಯಾಗ ಇಟ್ಕೊಂಡು ಸೆಫ್ಟಿಗೆ ಐತಿ. ಒಂಥರ ಮಣಿ ಲಕ್ಷ್ಮಿ ಅಂತ ಮಣಿ ಲಕ್ಷ್ಮಿ ಅಂತ ಒಂದು ಐತಿ. ಅದೊಂದು ತಳಿ ಒಂದು ಹಂಗೆ ಇಟ್ಕೊಂಡು ಅದರಿಂದನೇ ಈಗ ಒಂದು 55-60 ಬದುಕಯ್ಯ. ಈಗ ಹೊಂತನು ಕಮ್ಮಿ ಅಂದ್ರೆ ಅರ್ಧ ಹೊಂತ ಆಡ. ಮುಂದಿನ ವರ್ಷ ಕುರ್ಬಾನಿಗೆ ಮಾರ್ಬೇಕಂತ 10 ಹೊಂತ ಅದಾವ. ಈ ವರ್ಷದ್ದು 20 ಅದಾವ. ಇವು 30 ಅವ 25 ಆಡ. ಅಂದ್ರೆ ಆಡುಗಳು ಅಂದ್ರೆ ಇಲ್ಲ ಈಗ ಅವು ಅದಾವ ಸಣ್ಣ ಅದಾವ, ಮತ್ತು ಸ್ವಲ್ಪ ಕಟ್ಟಾಕ್ ಬಂದದ್ದು ಅದಾವ. ಚೊಚ್ಚಲ್ ಮರಿಗಳು ಅವು ಸ್ವಲ್ಪ ಗಬ್ಬುದಾಗ್ಯಾವ. ಮತ್ತು ಅವೆಲ್ಲ ಥರ ಮಿಕ್ಸ್ ಹಿಡ್ಕೊಂಡು ಒಂದು 25 ಆಡೋದು. ಈಗ ನಾವು ನಿಮ್ಗೆ ತೋರಿಸ್ಬೋದು ಒಳಗೆ ಸೈಡ್ನಾಗ ಒಳಗೆ ಯಾವ ತಳಿ ಹಂಗೈತೆ ಮಾಹಿತಿ ನಿಮ್ಮ ಬೇಕಾದ್ರೆ. ಅದ ನಮ್ಗೆ ಒಂದು ಸ್ವಲ್ಪ ಹತ್ರ ಆಡಿನಗಳು ಯಾವ ತಳಿ ಹತ್ರ ಮಾಹಿತಿ ಒಟ್ಟು ಒಂದು ಸ್ವಲ್ಪ ತೋರಿಸ್ತಾರಲ್ಲ. ಈಗ ಬರಲ್ಲ ಈಗ ಸೈಡ್ನಾಗ ಹೋಗೋದು. ನಾವು ಮೊದಲ ಈಗ ತೊಡೆ ಆಡಿದ್ರಿ. ಅವಾಗ ಏನ್ ಮಾಡಿದ್ವಿ ನಾವು ಒಂದ್ ಸ್ವಲ್ಪ ಜಾಗಿ ತಂದ ಕೈಗಾರಿಕೆ ಮಾಡಿದ್ವಲ್ಲ, ಬಾಗಿಲ ಕೈಗಾರಿಕೆ
ಇದೆಲ್ಲ ನೀವು ಮನೇಲೆ ರೆಡಿ ಮಾಡಿದ್ದೆಲ್ಲ ರೆಡಿ ಮಾಡಿದ್ದೆಲ್ಲ ಯಾವ ಬಡಿ ಆಗೋದು ಏನು ಹೇಳಿಲ್ಲ ಏನಿಲ್ಲ ಎಲ್ಲ ಇಲ್ಲಿ ನಾವು ಮಾಡಿ ರೆಡಿ ಮಾಡಿ ನಾವು ಸ್ವಲ್ಪ ಒಂದು ನಾಲ್ಕ ಬದಕ್ಸ್ಬೇಕು. ನಾಲ್ಕ ಮಾಡ್ಬೇಕು ನೋಡಿ ಈ ಸ್ವಲ್ಪ ಇವಾಗ ಅಲ್ಲಿ ಕಾಳು ತಿನ್ನಕ್ಕೆ ಎಲ್ಲ ಜಗಳ ಆಡಿದ್ವಲ್ಲ ಎಲ್ಲ ಜಗಳ ಆದ್ಲೆ ನಾವು ಕೈಗಾರಿಕೆ ಮಾಡಿಬಿಟ್ಟದಲ್ಲ ನಾವು ಏನ್ ಮಾಡ್ತೀವಿ ನಾವು 8ಕ್ಕೆ ಬಿಟ್ಟು ಅಂದ್ರ ಅಲ್ಲಿ ಅದ್ರ ಬಂದ್ ಎಲ್ಲ ಚಿಕ್ಕ ದೊಡ್ಡ ಎಲ್ಲ ಕಾಳೆಲ್ಲ ಇದ್ರೊಳಗೆ ಹಾಕಿ ಬಿಡ್ತಾರೆ ಹಾಕಿ ಅವ್ ದೊಡ್ಡ ಹೊತ್ತಾಟ ಬಿಡ್ತೀವಿ. ಅದನ್ನ ಮನ್ಯಾಗ ರೆಡಿ ಮಾಡಿರಿ ನೀವು ಅವ್ನ ಮನ್ಯಾಗ ಮಾಡಿದ್ರು ರೆಡಿ ಇನ್ನ ರೆಡಿಮೇಡ್ ತಂದ ಇನ್ನು ಸಡ್ ಮಾಡ್ಬೋದೈತಿ. ಈಗ ಮತ್ತೆ ಒಳಗೆ ಈಗೆಲ್ಲ ಇದಕ್ಕೇನು ಖರ್ಚಿಲ್ಲ ಒಟ್ಟು ಹೆಚ್ಚು ಮನೇಲಿನ ಮಾಡಿರ್ತೀನಿ ಒಟ್ಟು ಎಲ್ಲ ಮನೆಯಲ್ಲ ಮೇಂಟೈನ್ ಮಾಡಿದ್ರೆ ಇವ್ರಿ ಇದೊಂದು ತಳಿ ಬೇರೆ ಇದು ಯಾವ ತಳಿ ರೀ ಇದ್ರಿ ಈಗ ಅವು ಉದ್ದ ಕಿವಿ ಇರೋದಲ್ಲ ಗೀರ್ ಟೈಪ್ ಆಕಳದೊಳಗು ಇದು ಉದ್ದ ಕಿವಿದ ಇರತ್ರಿ ಗಿರ್ ಅನ್ನೋದ ಇದು ಆಡಿನದೊಳಗು ಗಿರ್ ಅನ್ನೋದು ಇದೊಂದು ಉದ್ದ ಕಿವಿದ ಕ್ರಾಸಿಂಗ್ ಮಾಡಂದ್ರೆ ಇದು ಒಂದ್ ಸ್ವಲ್ಪ ಇದು ಬಿಟ್ಟೈತಿ. ಇನ್ನ ನಾವು ಮುಂದೆ ಇದನ್ನ ಯೂಸ್ ಮಾಡ್ಬೋದು. ಇದು ಬೀಜ ಮಾಡ್ಬೋದು ಇದನ್ನ ಬೀಜ ಕಾಯಿ ಅವ್ರದ್ದು ಈಗ ನಾಳೆ ಮುಂದಿನ ಸ್ವಲ್ಪ ಇದು ಜವಾರಿ ಮ್ಯಾಗ ಬಿಡಂದ್ರೆ ಎಷ್ಟು ಸ್ವಲ್ಪ ಕಿರಿ ಐತಿ. ಇದ ಅವು ಅದ ತಳಿ ಇತ್ತಂದ್ರೆ ಉದ್ದ ಹಾಕಿದ್ವು ಸ್ವಲ್ಪ. ಇತರ ರೆಸ್ಟ್ ಈಗ ಸದ್ಯ ರೇಟ್ ಏನ್ ಹೇಳ್ತಿರ ಇದ್ರ ರೇಟ್ ಒಂದು ಇಲ್ಲಂದ್ರೂ ಒಂದು 18 ತನಕ ಮಾರ್ಬೋದು. 18 ತನಕ ಅಂದ್ರೆ ತಳಿ ಸ್ವಲ್ಪ ಇದೈತಿ 18 ತನಕ ಮಾರ್ಬೋದು. ಇವೆಲ್ಲ ತಳಿ ನೋಡ್ರಿ ಇದು 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 ಜಾಸ್ತಿ ಬೇರೆ ಇದು ತಳಿ ಜವಾರಿ ಕ್ರಾಸಿಂಗ್ ಮಾಡಿದ್ರು. ಇದು ಜವಾರಿ ಕ್ರಾಸಿಂಗ್ ಮಾಡಿದ್ರು. ಜವಾರಿ ಆಡಿಗೆ ಕ್ರಾಸಿಂಗ್ ಮಾಡಂತಲೇ ಸ್ವಲ್ಪ ಇದ ಜವಾರಿ ಒಳಗ ಹುಟ್ಟೈತಿ. ಜವಾರಿ ಒಳಗ ಅಂದ್ರೂ ಗೀರ್ ಟೈಪ್ ಒಂದ್ ಸ್ವಲ್ಪ ಗೀರ್ ಪಕ್ಕ ಜವಾರಿ ಅಲ್ಲ ಪಕ್ಕ ಗೀರ್ ಅಲ್ಲ. ಈ ತಳಿ ಇದ ಇದು ಜವಾರಿ ಪಕ್ಕ ಇದು ಜವಾರಿ. ಅದು ಏನ್ ರೇಟ್ ಹೇಳ್ತೀರಿ ಈಗ ಸದ್ ಕುಡಿದ್ರಿ? ಇದು ಕುಡದ ಇದು 15 ಮಾರದು. ಇದು ಹೊಂತೈತಿ ಇದು ಹೊಂತನ್ರಿ ಇದು ಹೊಂತ ಇವ್ ಮುಂದಿನ ವರ್ಷ ಬಕರಿಗೆ ಮಾರ್ತೀವಿ. ಮುಂದಿನಕ್ಕೆ ಮಾರ್ಬೋದು. ಈಗ ನಿಮ್ ತಕ್ಕ ಹಾಯೆಸ್ಟ್ ದೊಡ್ಡ ಹೊಂತಂದ್ರೆ ಯಾವ್ದ್ರಿ? ಇವು ಹೈಯೆಸ್ಟ್ ಅದಾವ್ರಲ್ಲ ಇವೆಲ್ಲ ಇವು ಇದಾಗ ಇವು ಎಲ್ಲ ಇವು ಹೈಯೆಸ್ಟ್ ಅದಾವ್ರಿ. ಏನ್ ರೇಟ್ ಹೇಳ್ತೀರಿ ಹತ್ರ ಎಲ್ಲ? ಈಗ ನಾವು 30ರಲ್ಲೇ ಮಾರ್ಬೋದು ಅನ್ಸೈತಿ. 30 ರೀ. ಹಾಂ ರೀ. ಈಗ ಇದು ನಮ್ಗೆ ಹೈಯೆಸ್ಟ್ ಇವೆಲ್ಲ ಬರಿಗಳು ಇಲ್ಲ 30 ತನಕ ಮಾರ್ಬೋದು. ಇದು 30 ತನಕ ಮಾರ್ತೇನ್ರಿ? ಇದ್ರಾಗ ನಾವು ಒಂದು ರೇಟ್ನಾಗ ಹೊಡಿಬೋದ್ರಿ 20ರಲ್ಲೇ 25ರಲ್ಲೇ ಸಣ್ಣ ಇದ್ದು ಈ ಟೈಪ್ ಅದ 20 ಮರಿ ಅದಾವ ನಮ್ಮ. ಈ ಟೈಪ್ 20 ಮರಿ ಅದಾವ್ರಿ. ಮತ್ತೆ ನಮ್ಗೆ ಇದಕ್ಕೆ ಸ್ವಲ್ಪ ಲೇಟ್ ಆದ್ರೆ ಮತ್ತೆ ತೋರಿಸ್ತು ಒಳಗದಾರ ಕಡೆ. ಇದು ಹುಡುಗಿ ಅಂದೆ ಅವನತ್ತು ನಿಮ್ಮ ಜೊತೆನೇ ಇರಂಗ್ ಕಾಣತ್ರಿ ಒಟ್ಟು. ಹುಡುಗಿ ಐತ್ರಿ ಮತ್ತೆ ಇದನ್ನ ಇಲ್ಲೇ ಒಂದು ನನ್ನ ಆಗ್ಬೇಕತ್ತಾರ್ರಿ. ಈ ನಿಮ್ನ ಅವರನ್ರಿ ನಿಮ್ಕ ದೊಡ್ಡವ್ರು ಕಾಣ್ತಾರ ಉಂಟು ವಯಸ್ಸಿನ. ನಿಮ್ಗೆ ಅವ್ರಿಗೆ ಏನು ವಯಸ್ಸು ಡಿಫ್ರೆಂಟ್ ಐತ್ರಿ? ವಯಸ್ಸ ಈಗ ನನಗಿಂತ 1 ವರ್ಷ ದೊಡ್ಡಕ್ಕೆ ಆಗ್ಬೋದ್ರಿ. 1 ವರ್ಷ ದೊಡ್ಡಕ್ಕಿದಾವನ್ರಿ. ಮತ್ತೆ ನಾಳೆ ಮದುವೆ ಐತ್ರಿ 32ನೇ ತಾರೀಕು 13 ತಿಂಗಳ. 32ನೇ ತಾರೀಕು 13 ಎಲ್ಲರೂ. ಯಾವತ್ತು ಪರ್ಸನ್ಯಾಗ 1 ಲಕ್ಷ ರೂಪಾಯಿ 1 ಕೋಟಿ ರೊಕ್ಕ ರೀ. ಮತ್ತೆ ಈ ನಮೂನಿ ಆದಾಯ ಐತಿ ನಿಮ್ಗೆ. 50 ಆಡುಗಳು ಗಟ್ಟಿ ಅದಾವ ಅನ್ಬೇಕ. ಮತ್ತೆ ಈ ಎಲ್ಲ ಹಸಿರು ಬಳಿ ಹಾಕೊಂಡ್ರಿ. ಮತ್ತೆ ಇನ್ನ ಸದ್ಯ ಇನ್ನ ಮದುವೆನೂ ಐತ್ರಿ ನಾಳೆ ಮದ್ವಿ. ಊಟಕ್ಕೆ 32ನೇ ತಾರೀಕು ರೀ ಮತ್ತೆ 13 ತಿಂಗಳು ರೀ. 13 ತಿಂಗಳು. ನಮ್ಗಟ್ ಊಟಕ್ಕದು ಹೇಳ್ರಿ. ನೀವು ಬರ್ಲಿ ಊಟಕ್ಕೆ ಅವಾಗ ಐರಿ ತುಂಬರಿ. ಆಯ್ರಿ ತರಬೇಕನ್ರಿ? ಬರ್ರಿ ಮುಂದೆ ಬರ್ರಿ. ಹಾಗ ಇಲ್ಲಿ ಮುಂದೆ ಸೈಡ್ ಅದನ್ನು ಮಾಡ್ಲಾ ಸಣ್ಣ ಮರಿ ದಿನ ಈ ಟೈಮ್ 2 ಟೈಮ್ ಮಲೆ ಕೊಡ್ತಾರೆ. 2 ಟೈಮ್ ಈ ಡ್ಯೂಟಿ ಹಾಕಿದಾರ್ರಿ ಇದು. 2 ಟೈಮ್ ಮಲೆ ಕೊಡ್ತಾರ್ರಿ. ಪರ್ಸನ್ಯಾಗ ಯಾವತ್ತು ಕಂಟಿನ್ಯೂ ರೊಕ್ಕ ರೀ. ಕಂಟಿನ್ಯೂ ರೀ. ನಮ್ಗೊಂದು ತಡೆ ಕೊಡುವ ತಂಗಿ ರೊಕ್ಕ. ಇವು ಏನ್ ಮಾಡ್ತಾವ್ರಿ ಬಿಸಿಲಾಗ ಬರ್ತಾರ ಒಳಗೆ ಬರ್ತಾವಲ್ಲ ಇಲ್ಲಿ ಅಂತ. ಇದ್ರ ರೇಟ್ ಏನು ಹೇಳ್ತೀರಿ? ಇದ್ರ ರೇಟ್ ಒಂದು 40 ತನಕ ಮಾಡ್ಬೋದ್ರಿ. 40 ತನಕ. ಇದು ಎಷ್ಟು ವರ್ಷದ ಇದನ್ನ ಹೊಂತತ್ರಿ? ಇದು 1.5 ವರ್ಷ ರೀ. 1.5 ವರ್ಷದ ರೀ. ಹಾಲು ಹಚ್ಚತ್ರಿ. ಅಲ್ಲೂ ನೋಡ್ಬೋದು. 40 ತನಕ ರೀ. ಇದು 1.5 ವರ್ಷ ಅಂದ್ರೆ ಇದ್ರ ಎಷ್ಟು ಖರ್ಚಾಗಿರ್ಬೇಕು ಅಂದಾಜು? ಇದು ಒಂದು ಆಡಿನ 3 ಮರಿ ಇದಾವ್ರಿ. ಒಂದು ಆಡಿನ 3 ಮರಿ. 3 ಇದ ಸೇಮ್ ರೀ. ನಾವು ವಿಚಾರ ಮಾಡೋಕೆ ಒಂದು 20 ಆಗ್ಬೋದು. ಈಗ ಒಂದು ಆಡಿನ ಕಿಮ್ಮತ್ತು. ಒಂದು ಆಡಿನ ಕಿಮ್ಮತ್ತು 120 ಆದಾಯ ಆಗ್ಬೋದು. ಈಗ ನಾವು ಸರ್ವಿಸ್ ಹೊಂತ ಐತೇನಿಲ್ಲ. ಈಗ 3 ಹೊಂತ ಜೋಡಿ ಇದ್ರ ಜೋಡಿ ಅಂದ್ರ 40 ತಕ ಅಂದ್ರ ಇದ 1,20,000 ತಕ ಇದ ಆತ್ರಿ. ಒಂದು ಆದಾಯ ಇಂಥವ್ 4 ಹೊಂತ್ರಿ ಒಂದು ವರ್ಷದಾಗ. 1 ವರ್ಷದಾಗ 4 ಹೊಂತ್ರಿ. ಕಮ್ಮಿ ಅಂದ್ರೆ ನಾವೇನ್ ಮಾಡ್ತೀವಿ ಇದನ್ನು 25ರಾಗ ಹೊಡಿತೀವಿ. ಇದನ್ನ ಒಟ್ಟು ಟೋಟಲ್ ಎಲ್ಲ ಕೂಡಿ ಹಿಡಿದು ಮಾರೋ ಬದಕ ನಾವು ಏನ್ ಮಾಡ್ತೀವಿ ಇದಕ್ಕೆ ಸ್ವಲ್ಪ ಸಣ್ಣ ಇದ್ರು ಒಂದ್ರಾಗ ರೇಟ್ ಒಂದ್ರಾಗ ಹೊಡಿತೀವಿ. ಬರೋಬ್ರಿ. ಇನ್ನದಾರ ಒಳಗೆ ಈಗ ಬೇರೆ ಬೇರೆ ಒಂದು ಇದನ್ನ ಹೊಂತ ಕಾದ್ರಿ. ಇದು ಬೀಸ್ಕೊಂಡ್ರಿ ಅದ್ರ ಇನ್ನೊಂದ ಕಾದಿತ್ರ ಇದ
ಏನ್ ರೇಟ್ ಇದ್ರಿ ಇದ್ರ ಹೆಸರ ಸೋನಿಯಾ ಸೋನಿಯಾ ರೀ ಸೋನಿಯಾ ಅದಕ್ಕೂ ಹೆಸರು ಇಟ್ಟದ ಹೆಸರು ಇಟ್ಟಿದೀವ ಮತ್ತೆ ಒಂದ್ ಸ್ವಲ್ಪ ಇದು ನಮ್ಗೆ ಒಂದು ಕದ ಒಂದು ಬೀಜ ಕತ್ ಹೇಳ್ತಾರ ಇದ್ರ ರೇಟ್ ಇದನ್ನ ಕೊಡ್ತೀರ ನೀವ ಇಟ್ಕೋತೀರ ಮಾರಾರ್ರಿ ಇದು ಮಾರ್ಬೋದು ಅದ ರೇಟೇ ಹೊಡಿದ್ರಿ ಅದ ರೇಟ್ ಒಂದ್ ರೇಟ್ ಮಾಡ್ತಾರ ಅದ್ರಾಗ ಹೋಗತ್ತಿದ್ವು ಮತ್ ಮುಂದಿನ ವರ್ಷ ಮತ್ತೆ ಬೇರೆ ಕಾಯ್ಕೋತೀವ ಟೋಟಲ್ ಇವತ್ತ ಹೋಂತ ಎಲ್ಲ ಕೂಡ ಒಟ್ಟು 50 ತಗದನ್ರಿ ಇದು ಆಡ್ರಿ ಇದು ಆಡನ್ರಿ ಮೊದಲಿಂದ ಫಸ್ಟ್ ನೀವು ಮಾಡುತ್ತೆ ಇದು ಆಡ್ರಿ ಫಸ್ಟ್ ಟೈಮ್ ಆಡ್ರಿ ಇದಕ್ಕೆ ಇಲ್ಲಂದ್ರ ಎಷ್ಟು ವಯಸ್ಸಾಗಿರ್ಬೋದ್ರಿ ವಯಸ್ಸು ಭಾಳ ಇರ್ತೈತಿ ವಯಸ್ಸು ರೀ ಕೋಡೇನ್ರಿ ಈ ನಮೂನಿ ಬಂದವ್ರಿ ಪೂರ ಬಂದ ಉಲ್ಟಾ ಹೋಗ್ಯಾವ ಫಸ್ಟ್ನೇ ಆಡ ಫಸ್ಟ್ನೇ ಆಡ್ ಈಗ ಇದು ನೋಡ್ರೆ ವಯಸ್ಸ ಎಲ್ಲ ಆಗೈತೆ ಮದೀಗಾರ ಮತ್ತೀಗ 12 ಐತ್ರಿ ಗಾಬ್ ಐತಿ ಮತ್ತ ಇದು ಏದಾಗೊಮ್ಮೆ ಎಷ್ಟು ಐತ್ರಿ ಇದು 3 ಐತ್ರಿ 3 ಏದಾಗ ಮನುಷ್ಯನ ಒಂದ್ ಐತ್ರಿ ಮತ್ತ ವಯಸ್ಸದ ಕಮ್ಮಿ ಏಯ್ಬೋದು ಇಲ್ಲಂದ್ರ 2 ಅಂದ್ರ ಒಂದ್ ವರ್ಷಕ್ಕ 2 ಸುಲ್ ಅಂದ್ರ 4 ಆಡುಗಳು ಆಗ್ಬೋದು ಕಂಟಿನ್ಯೂ 4 ಹಿಡಿದ್ವ ಎರಡ್ ಐತಾರ 6 ಬರೀ ಎರಡೆರಡನಕ ಈ ಕಂಟಿನ್ಯೂ ಐತಾವನಕ ಬರಸಿಲ್ಲ ಎರಡನಕ ಗಚ್ಚೆ ಈಗ ಮೂರ್ ಐದು ಇದ್ರದ ಇವು ತಳಿ ಇದೇ ತೋರಿಸಿದ್ರಲ್ಲ ಇವು ಎರಡು ಅದಾವ ಇವು ಇದೇ ಹೋತ್ರಲ್ಲ ಈಗ ನಿಮ್ ಹತ್ರ ಬಂದ ಆಡುಗಳ ಮಾಹಿತಿ ಅದು ಕೇಳ್ಕೊಬೇಕಂದ್ರ ನಿಮ್ ಮೊಬೈಲ್ ನಂಬರ್ ಸಂಪರ್ಕ ಏನ್ ಕೊಡ್ತೀರ ಸಂಪರ್ಕ ತೋರ್ಲೆ ನಾ ಕೊಡ್ತಿರ್ಲೆ ನಂಬರ್ ಹೇಳ್ಲಿಕ್ಕ 97 ಈಗ ನಾವು ನಮ್ಮಂತ ಹುಡುಗರು ಬಂದಿರ್ತಾರ ಹೊಸದಾಗಿ ಫಾರ್ಮಿಂಗ್ ಮಾಡ್ಬೇಕು ಆಡುಗಳು ಸಾಕ್ಬೇಕು ಅಂತ ಹೇಳಿ ಮಾಡಿರ್ತಾರ್ರಿ ಅವ್ರಿಗೆ ನೀವು ಮರಿಗಳದ ಕೊಡ್ತೀರೇನ್ರಿ ಮರಿ ನಾವ್ ಮಾಡ್ಬೇಕಂತ ಕಲವ್ರಿ ಕೊಡ್ಬೇಕು ಅನ್ನೋದೇನು ಇಲ್ಲ ನಾವು ಹೆಚ್ಚು ಮಾಡ್ಕೊತೀವಿ ನೀವ ಹೆಚ್ಚು ಮಾಡ್ಕೋತೀರಿ ಇನ್ನು ಮುಂದಿನ ದಿನಮಾನಗಳಲ್ಲಿ ಆದ್ರೂ ಮುಂದಿನ ವರ್ಷ ಆಗೋದು ಹೆಚ್ಚಾದ್ರೆ ಕೊಡ್ಬೋದ್ರಿ ಈಗ ಸದ್ದ ಒಟ್ಟ ನಿಮ್ಮ ಮರಿ ಮಾರಾಟ ಮರಿ ಮರ ಈ ಹೊಂತಾದು ಯಾರಿದ್ರ ನಿಮ್ ಹತ್ರ ಸಂಪರ್ಕ ಮಾಡ್ಕೋತಾರ ಹೊಂತ ಈ ಕುರ್ಬಾನಿ ಹೊಂದೋಗ್ಬೇಕಾದ್ರ ಬರ್ಬೋದು ಬಂದ ಈಗ ನಾವು ಮರಿಗಳ ಇದು ಮಾಡ್ಬೋದು ಬಂದ್ ನೋಡಿ ರೇಟ್ಲಿನ ಒಂದ್ ರೇಟ್ಲಿನ ಮಾಡ್ತೀರಿ ಇದ್ರ ಮಗ ಇದ್ರ ಅವ ಅಲ್ಲಿ ಹೊಂಟತೆ ಅದೊಂದ ಇದೊಂದ ಇದೇ ತೋರಿಸಿರ್ಲಿ 3 ಮರಿ ಒಂದ ಒಮ್ಮೆ ಅದ್ರಿ ಇವ ಕುರ್ಬಾನಿ ನಾ ರೇಟ್ ಆಗತ್ತೆ ನಾವು ಬಂದ ನಾವು ಹೆಚ್ಚು ಮಾಡಿ ಕೊಡ್ತೇವೆ ನೋಡ್ಬೋದು ಈಗ ನಾವು 12 ಸಣ್ಣ ಮರಿಗಳ ಇವು ಏನ್ರಿ ನಿಮ್ ಹುಡುಗಿ ಆಡ್ಮರಿ ತಗೊಂಬತ್ತರ್ಲೆ ಹಂಗಾರಿ ಕುರ್ಬಾನ ಎಣ್ಣೆ ಒಂದು ಪಿಕ್ಚರ್ ತೆಗ್ಯಾವ್ರಿ ಇನ್ನ ನೀವ ಹೀರೋ ರೀ ಆಕಿನ ಹೀರೋನಿ ಹೀರೋನಿ ನಾ ಹೀರೋ ರೀ ನೀವ ಹೀರೋ ನಮ್ಗೊಂದ್ ಪಾತ್ರ ಕೊಡ್ರಿ ಇವೆಲ್ಲ 6 ತಿಂಗಳು ಮರಿ ರೀ 6 ತಿಂಗಳು ಮರಿವಾಗ 4 ತಿಂಗಳು ಗಾಬತ್ತೇನ್ರಿ ಅಂದ್ರೆ ಈಗ ಅವಾಗ ಈ ಮನ್ಯಾಗ ಓದ್ತಾನಲ್ಲಿ ಈಗ ನಮ್ ಹತ್ರ ಒಂದು ಫಸ್ಟ್ ಸಣ್ಣ ಮರಿ ಇರ್ಬೇಕ್ರಿ ಅದ ಬೇಕಾದ್ರೆ ಎಷ್ಟು ತಿಂಗಳು ತಗೋತ್ರಿ ಈಗ ಹೊಂದ್ಕೊಳ್ಳಿ ತಗೊಂಡ್ರ 6 ವರ್ಷ ಇರ್ಬೋದ 6 ವರ್ಷ ಹೊಂದ್ಕೊಳ್ಳಿ ನಿಮ್ಗೆ ಗೊತ್ತಾಗ ಬಂದು ಗೊತ್ತಾಗ ಮತ್ತೆ ಇವೆಲ್ಲ ಮರಿಗಳು ಮತ್ತೆ ಇದ್ರಾಗ ಒಂದು ಜಾತಿ ಬೇರೆ ಐತ್ರಿ ಯಾವ್ದ್ರಿ ಇದೊಂದು ಬೇರೆ ಜಾತಿ ಜಾತಿ ಬೇರೆ ರೀ ಇದು ಮಡಿಗಾಳ ಬರುತ್ತೆ ಮಾಡಿಗಾಳ್ರಿ ಮಡಿಗಾಳ ತಳಿ ಇದ ಸ್ವಲ್ಪ ಕುಯ್ಯಿನ ಉದ್ದಿರ್ತಾವ ಮರಿಗಳು ಬೆಳವಣಿಗೆ ಹೆಚ್ಚಾಗವ್ರಿ ಬೆಳವಣಿಗೆ ಸ್ಪೀಡ್ ಅನ್ರಿ ಬೆಳವಣಿಗೆ ಸ್ಪೀಡ್ 3 ತಿಂಗಳದಾಗ ಎತ್ತರ 4 ತಿಂಗಳು ಮರಿ ಇದು 4 ತಿಂಗಳು ಮರಿ 4 ತಿಂಗಳು ಮರಿ ಇದೊಂದು ಜಾತಿ ಬೇರೆ ಇದೆ ಮಡಿಗಾಳ ತಳಿ ಮಾಡಿದ್ವಿ ಇದ್ರ ಮಾರ್ಕೆಟ್ದಾಗ ರೇಟ್ ಹೆಂಗತ್ರಿ ಹೆಣ್ಮರಿ ಇದ್ರ ಹೆಣ್ಮರಿ ಅದ ತಳಿ ಜವಾರಿ ಅಲ್ರಿ 4 ತಿಂಗಳು ಮರಿ ಅದು ಮಾರ್ಕೆಟ್ದಾಗ ಏನ್ ರೇಟ್ ಆಗ್ಬೋದು ಮಾಡಿಗಳದ್ರ ಇವ್ ರೇಟ್ ಮಾಡಿದಾಗ ಸ್ವಲ್ಪ ಉದ್ದ ಬೀಸ ಮರಿಗಳು ಚಲೋ ಹೊಡ್ತಾವ ಅದೊಂದು ಜಾತಿ ಬೇರೆ ಉದ್ದಿರತ್ತೆ ಅದ್ರ ಹಾಲು ಹೆಚ್ಚ ಮರಿಗಳು ಹಾಲು ಹೆಚ್ಚಿದ್ರೆ ಬೆಳವಣಿಗೆ ಹಾಕವ ಅದು ನಮ್ ಕ್ಲೈಮೇಟ್ ಹೊಂದ್ಕೊಂತೇನ್ರಿ ಹೊಂದ್ಕೋದ್ರಿ ನಮ್ಮ ಅಡ್ಡಿ ತಾನು ಹೊಂದ್ಕೋತಿ ಇವ ಆಗುತ್ತೆ ಇವನ್ನ ಮಾಡೋರ್ದು ಏನು ಸ್ವಲ್ಪ ಜವಾರಿ ಕಮ್ಮಿ ಮಾಡಿ ಈ ತಳಿ ಮಾಡ್ಬೇಕಂತ ಮಾಡಿದ್ವಿ ಅಂತರ ರೀ ಈಗ ಏನಂತಾರಪ್ಪ ಈಗ ಜನರು ಏನಂತಾರು ನೌಕರಿ ಅತ್ತಾರು ನೌಕರಿಗೆ
ಮತ್ತು ಇದು ರೈತಕಿ ಜೀವನಕ್ಕೆ ಏನು ಅನಿಸ್ತತ್ರಿ ನಿಮ್ಗೆ? ಒಂದ್ ಸ್ವಲ್ಪ ತ್ರಾಸ ಆಗೈತೆ ಅಟ ಯಾರ ಈಗ ಟೈಮಿಂಗ್ ಕಾಳ ಹಾಕದ ಟೈಮಿಂಗ್ ಮೇವ್ ಹಾಕದ ಇದು ಲಾಭ ಐತಿ ಒಂದ್ ಸ್ವಲ್ಪ ತ್ರಾಸ ಆಗೈತೆ ಅಟ ರೈತರಿಗೆ ನೌಕರಿದವ್ರು ಏನಾಗೈತಿ ತಿಂಗಳ ಅವ್ರು ಏನ್ ಮಾಡ್ತಾರೆ ಟೈಮಿಂಗ್ ನೋಡ್ತಾರ ಇನ್ನೊಂದು ತ್ರಾಸ ಹುಡುಗ ಮರಿ ಇರ್ತಾರ ಸ್ವಲ್ಪ ತ್ರಾಸ ಆಗೈತಿ ಎರಡು ಇಂಜೆಕ್ಷನ್ ಮಾಡೋದ ಮೇವ್ ಹಾಕೋದ ಮುಸ್ರಿ ಹಾಕೋದ ಸ್ವಲ್ಪ ತ್ರಾಸ ಆಗೋದ್ರಿಂದ ರೈತರಿಗೆ ಸ್ವಲ್ಪ ಕಷ್ಟ ಇಳುವರಿನಕ ಅವ್ರಿಗೆ ಹೆಚ್ಚಾಕೈತಿ ಈಗ ನೌಕರಿ ಮಾಡೋರ್ಕಿಂತ ವರ್ಷದ ಆದಾಯ ಕಂಪೇರ್ ಮಾಡ್ರೆ ಹೆಚ್ಚಾಕತ್ರಿ. ಸ್ವಲ್ಪ ತ್ರಾಸ ರೈತರಿಗೆ ಆದ್ರ ತ್ರಾಸ ಹೆಚ್ಚಾದ್ರೂ ಆರೋಗ್ಯವಾಗಿರ್ತೈತ್ಲೆ ಮನುಷ್ಯ. ಆರೋಗ್ಯ ಇರತಿ ಮತ್ತೆ ಎಲ್ಲಿ ನಾವು ಕಟ್ಟಿ ಟೆನ್ಷನ್ ಇರಲ್ಲ ಅವ್ರದ್ದು ಏನೈತಿ ಅವು ಸಾಹೇಬ್ ಬರ್ತಾನ ಅಲ್ಲಿ ರಾಜ ಹಾಕಬಾರ್ದು ನಮ್ದೇನೈತಿ ಯಾವಾಗ ಬೇಕಾಗ ಮೇವು ಹಾಕ್ಬೋದು ಯಾವಾಗ ಬೇಕಾಗ ಕೊಂಡಿರ್ಬೋದು ಯಾವಾಗ ಬೇಕಾದ ಮಾಡ್ಬೋದು. ಒಮ್ಮೆ ತರ್ತನಾರ ಈಗ ತಳಿ ಸೆಟ್ ಆಗ ಒಮ್ಮೆ ಒಂದ್ 10-15 ತಂದ್ ಬಂದ್ ಮಾಡ್ತಂದ್ರ ಬ್ಯಾರೆ ಜಾತಿ ತಳಿ ತಂದ್ರ ಅವ್ರು ಹೋಗಿ ಬಂದಂದ್ರ ಅವ್ಕ ನೆಗಡಿ ಕೆಮ್ಮ ನಾವೆಲ್ಲ ಈಗ ಮತ್ತೆ ಟಾನಿಕ್ ಅದಾರ ಯೂಸ್ ಮಾಡ್ತೀವಿ ಅವು ಇಂಜೆಕ್ಷನ್ ಅದಾವ ಅವಷ್ಟು ತೋರಿಸ್ತೀವಿ ಬರ್ತವ್ರಿ. ಇವು ಯಾವ್ಯಾವ ಔಷಧಿ ಮಾಲಕ್ರಿ ಇವೆಲ್ಲ? ಇವು ಸಂಡಾಸ ಮಾಡ್ಕೊದ್ದು ಅಂದ್ರೆ ಇದನ್ನ ಹಾಕ್ತಿವ್ರಿ. ಈಗ ಉರಿ ಬದ್ದೋದ್ರ ಉರಿ ಕೆಮ್ಮ ಬರೋದ್ರಿ. ಕೆಮ್ಮ ಉರಿ ಇದಾಗ ಇದನ್ನ ಸ್ವಲ್ಪ ಡೋಸ್ ಕೊಡ್ತೀವಿ ಬಾಯಾಗ ಲಸಿ ಹಾಕ್ತಿವ. ಮತ್ತೆ ಇದ ಮೇ ಹಿಡಿ ಸಂಬಂಧ ದಾಡ್ಸಿ ಮರಿ ದಾಡ್ಸಿ ಆಗ್ಲಿ ಅನ್ನೋ ಸಲಮಂದ ಚರ್ಮನ್ಯಾಗ ಮಾಡ್ತೀವಿ. ಇದೊಂದು ಟಾನಿಕ್ ದಪ್ಪ ಆಗ್ಲತ್ತ ಇದು ಮಾಡ್ತೀವ. ಮತ್ತೆ ಈಗ ಏನದಾವ್ರಿ ಕೆಮ್ಮ ನೆಗಡಿ ಔಷಧ ಅದಾವ 100 ಲೀಟರ್ ಇದನ್ನ ಟಾನಿಕ್ ಯೂಸ್ ಮಾಡ್ತೀವಿ. ಇದು ಟಾನಿಕ್ ಅವನಿಗೆ ಮೊದಲಕ್ಕಿಂತ ಬೇರೆ ಯೂಸ್ ಮಾಡಿರ್ತೀವಿ ಸ್ವಲ್ಪ ಸ್ಟೋ ಇರ್ತೈತಿ. ಇದ ಈಗ 23,000 ತನಕ ರೇಟ್ ಇರುತ್ತೆ. ಇದು 23,000 ಈಗ ನಾವು ಈಗ ಯೂಸ್ ಮಾಡ್ತೀವಿ. ಎಷ್ಟು ಲೀಟರ್ ಕ್ಯಾನ್ ರೀ? 5 ಲೀಟರ್ ಕ್ಯಾನ್. 5 ಲೀಟರ್ ಕ್ಯಾನ್ 5 ಲೀಟರ್ 3,000 ತನಕ ಬೀಳುತ್ತೆ. ಇದನ್ನೆಲ್ಲ ನೀವು ಹತ್ತನಿ ಹೊದ ತೊಗೊಂಬಂದಿರ್ತಾರ? ತೊಗೊಂಬಂದ ಈಗ ಹರ್ಯಾಗ ಒಂದು ಹಾಕ್ತೀವಿ 10 ಮಿಲಿ ಚೇಂಜ್ ಹಾಕ್ತೀವಿ. ಒಂದು ಆಡಿಗೆ ಹರ್ಯಾಗ 10 ಮರಿ ಅಟ್ಟ ರೀ 10 ಮಿಲಿ ರೀ. 10 ಮಿಲಿ ಆಡೋಳ ಹಾಕಂಗ ಕಾಸ್ಟ್ಲಿ ಬೀಳುತ್ತೆ ಸ್ಪೋರ್ಟ್ ಆಗಲ್ಲ. ಈಗ ಮಾರು ಹೊಂದ್ಕೋಗಿ ಅಟ್ಟ ನಾವು ಯೂಸ್ ಮಾಡ್ತೀವಿ. ಈಗ ಕುರ್ಬಾನಿ ಮರಿಗೋಗಿ ಇಲ್ಲಿಯವರಿಗೆ ಆಡುಗಳ ಸಾಕಾಣಿಕೆ ಬಗ್ಗೆ ಮಾಹಿತಿ ನೀಡಿದ ಸುರೇಶ್ ಗುಡ್ದಿನಿ ಅವರಿಗೆ ಧನ್ಯವಾದಗಳು. ನಮಸ್ಕಾರ.